ಕನ್ನಡಿಗರಲ್ಲಿ ಸರ್ಕಾರದಲ್ಲಿ ನನ್ನ ವಿನಂತಿಗಳು ಇಷ್ಟೇ. ನಾನು ನಿನ್ನೆ ಈಗಾಗಲೇ ಈ ಡಾಕ್ಯುಮೆಂಟ್ ನಂಬರ್ 282 ತೆಗ್ಸೋಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. 282 ಬಂದು ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾರ್ಕ್ ಆಗಿರುವಂಥ ವಿಷಯ. 1924ರಲ್ಲಿ ನಿಮಗೆ ಇದರದ್ದು ಅಗ್ರಿಮೆಂಟ್ ಆಗಿದೆ, ಅಗ್ರಿಮೆಂಟ್ ಅಲ್ಲ ಅಥವಾ ಇದನ್ನು ಆರ್ಡ್ರೇ ಆಗಿದೆ, ಮೇಕೆದಾಟನ್ನು ನಾವು ಕಟ್ಬೋದು ಅನ್ನುವಂಥದ್ದು. ಆಮೇಲೆ ಅದರಿಂದ ವಿದ್ಯುತ್ ಉತ್ಪನ್ನ ಮಾಡಿ ನೀವು ಮಾರಲೂಬೋದು ಅನ್ನುವಂಥ ವಿಷಯ. ಮೇಕೆದಾಟು ಕಟ್ಬೋದು ಅಂದಮೇಲೆ ಅಲ್ಲಿಗೆ ಮೇಕೆದಾಟು ಕಟ್ಬೋದು, ನಾವು ಏನು ತೊಂದರೆ ಇಲ್ಲ. ಕಟ್ಟಕ್ಕೆ ಬಿಡಲ್ಲ ಅನ್ನುವಂಥದ್ದು ಯಾರಿಗೂ ಬಂದು ಆಯ್ದಿದೆ. ಅವರು ಬಂದು ಬಿಡಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು 24ರಲ್ಲೇ ಆಗಿದೆ. ಮೋಸ್ಟ್ಲಿ ಅನೇಕವಾಗಿ ಕೇಳಿದ ಪ್ರಕಾರ ಹಾಕಿನ್ಸ್ ಜಾನ್ ಅಂತಂತ ಹೇಳ್ಬಿಟ್ಟು ಅವರು ಅವಾಗಿದ್ದರು, ಅವರು ಆರ್ಡರ್ ಮಾಡಿದ್ದಾರೆ. ಆ ಆರ್ಡ್ರನ್ನ ಟ್ರಿಬ್ಯುನಲ್ನ ಮುಂದೆ ಇಡಲಾಗಿದೆ. 94-95ರಲ್ಲಿ ಇದು ಮಾರ್ಕ್ ಆಗೋಗುತ್ತೆ ಟ್ರಿಬ್ಯುನಲ್ನಲ್ಲಿ. ಹೌದೌದು, 94-95ರಲ್ಲಿ ಮಾರ್ಕ್ ಆಗಿದೆ. ಇದು ಪ್ರಸ್ತಾವ ಮಾಡಿದ್ದಾರೆ. ನನ್ನ ಮರು ಪ್ರಸ್ತಾವ ಮಾಡಿ, ಇದು 94-95ರಲ್ಲಿ ಮಾರ್ಕ್ ಆಗಿದೆ. 282 ಡಾಕ್ಯುಮೆಂಟ್ ನಂಬರು. ಈ ಡಾಕ್ಯುಮೆಂಟ್ ಏನು ಅಂತ ತೆಗೆದು ತೋರಿಸಿ, ನಮಗೆ ಓದಿ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಅದು ಒಂದೇ ಪರಿಹಾರ ನಮ್ಮ ಕರ್ನಾಟಕಕ್ಕೆ ಮೇಕೆದಾಟ ವಿಷಯದಲ್ಲಿ. ಒಂದು. ಎರಡನೇದು, ನಾವು ಎಷ್ಟು ನೀರು ಹರಿಸಿದ್ದೀವಿ 2 ವರ್ಷದಲ್ಲಿ. 24ರಲ್ಲಿ ಎಷ್ಟು ಹರಿಸಿದ್ದೀವಿ, 25ರಲ್ಲಿ ಎಷ್ಟು ಹರಿಸಿದ್ದೀವಿ. ಸುಪ್ರೀಂ ಕೋರ್ಟ್ ನಮ್ಗೆ ಆದೇಶ ಮಾಡಿರೋದು 175 TMC ನೀರು ನಾವು ಹರಿಸ್ಬೇಕು ಅನ್ನುವಂಥದ್ದು. ಆ 175 TMC ನೀರು 2 ವರ್ಷಕ್ಕೆ 350 TMC ಆಯಿತು. ಈ 664 TMC ನೀರನ್ನು ನಾವೇನು ಹರಿಸಿದ್ದೀವಿ, ಅದಕ್ಕೆ 350 ಕಳೆದ್ರೆ 314 TMC ಹೆಚ್ಚಾಗಿ ನಾವು ಹರಿಸಿದ್ದೀವಿ. ಇದನ್ನು ನಾನು 12 ಗಂಟೆ ರಾತ್ರಿನಲ್ಲಿ ಈ ಅಂಕಿ ಅಂಶಗಳನ್ನೆಲ್ಲ ಹೆಚ್ಚು ಕಡಿಮೆ ತೆಗೆದು ನಮ್ಮ ಸಾಯಿ ಪ್ರಕಾಶ್ ಅಂತ ನಮ್ಮ ಆತ್ಮೀಯರು, ಅವರು ಪಾಪ ಪ್ರಾಮಾಣಿಕವಾದ ಹೋರಾಟಗಾರರು, ಅಣ್ಣ ದಯವಿಟ್ಟು ಇದನ್ನು ನೀವು ಹೇಳಿ ಅಣ್ಣ, ಇದು ಹೇಳಲೇಬೇಕಣ್ಣ, ಇದು ನಾವು ಎಲ್ರಿಗೂ ಅರಿವಾಗಬೇಕು. ಇದು ಈಗೇನು ನಾವು ಈಗ ಹೆಚ್ಚಿಗೆ ಹರಿಸಿದ್ದೀವೋ ಈ ವರ್ಷ ನಾವು ಹರಿಸ್ಬೇಕಾದ ಅವಶ್ಯಕತೆನೇ ಇಲ್ಲ. ಹೇಳ್ತಾ ಇರೋದು, ನೀವು ಅಳೆದು ತೊಗೊಂಬಂದು ತೋರಿಸಿದ್ದೆ. ನಾನು ಹೇಳ್ತೇನೆ, ಕೇಂದ್ರ ಸರ್ಕಾರದಿಂದ ಅಥವಾ CWC ಏನು ಹೇಳ್ತೀರ ನೀವು, ಅವರು ಇಲ್ಲಿ ಬಂದು ಜನಗಳ ಮುಂದೆ ಇದನ್ನು ನೋಡಿ ಕರೆಕ್ಟಾಗಿ ಅವ್ರು ಬಂದು ಅದನ್ನು ಅಳತೆ ಅಂಕಿ ಅಂಶನ ನೋಡ್ಕೊಂಡು ಹೋಗಿ ಅವ್ರು ಮಾತಾಡಬೇಕೇ ಹೊರತು ಒಂದೇ ಸರಿ ಇದು ನಮ್ಮ ಆದೇಶ ಅಂತಂತ ಹೇಳ್ಬಿಟ್ಟು ನೀವು ಎಲ್ಲೋ ಒಂದು ಆದೇಶನ ಕೊಟ್ಬಿಟ್ಟು ಅದನ್ನು ನಿಮ್ಮ ಆದೇಶ ಬಂದು ಅಂತಿಮ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನ್ಯಾಯಾಲಯಕ್ಕಿಂತ, ಅದರಲ್ಲೂ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ, ಟ್ರಿಬ್ಯುನಲ್ಗಿಂತ ನಾವ್ಯಾರೂ ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾವು ಬೆಲೆ ಕೊಡಲೇಬೇಕು. ಅಲ್ಲಿ ಬಂದಿರತಕ್ಕಂಥ ಈ ದಾಖಲಾತಿ ಏನಿದೆಯೋ ಅದಕ್ಕೆ ದಯವಿಟ್ಟು 282 ದಾಖಲಾತಿ ಹೊರಗಡೆ ತೆಗೆದುಬಿಟ್ಟು ದಯವಿಟ್ಟು ಓದಿ ಅದನ್ನ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಜೀವಜಲ, ಕಾವೇರಿ. ಖಂಡಿತ ಜೀವಜಲ. ಹೌದು. ಯಾರು ನಿರ್ಲಕ್ಷ್ಯದಿಂದ ಈ ಥರ ಆಯ್ತು ಸರ್? ಈ ನಿರ್ಲಕ್ಷ್ಯ ಅಂದರೆ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಏನಾಗುತ್ತೆ, ಅದು ಒಂದು ಬಾಡಿ, ಅದು ಕಂಪ್ರೈಸ್ಡ್ ಆಫ್ ಮಿನಿಸ್ಟರ್ಸು. ಎಲ್ರಿಗೂ ನ್ಯಾಯಾಲಯದೊಳಗೆ ಏನು ನಡೆಯುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸರಿನ್ರ ನಿಮಗೆ? ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ವಕೀಲ ಸಾಹೇಬ್ರು ಯಾರಿದ್ದಾರೋ ದಯವಿಟ್ಟು ಈ ವಿಷಯಗಳನ್ನ ತಾವದನ್ನ ಪ್ರಸ್ತಾವ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ನ್ಯಾಯನ ದಯವಿಟ್ಟು ಒದಗಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಅದು ಸತ್ಯ ಅಲ್ಲ. ಈಗ ಕೇರಳ ಭಾಗದಲ್ಲೆಲ್ಲ ಮೋಡ ಬಿತ್ತನೆ ಮಾಡಿದರೆ ಮೋಡ ಬಿತ್ತನೆ ಮಾಡ್ಬೋದು. ಒಳ್ಳೆ ಮಳೆ ಬರುವಾಗ ನೀವು ನೀರು ಶೇಖರಣೆ ಮಾಡ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಜಾಗನ ನಾನು ಹೇಳ್ತಾ ಇದ್ದೀನಿ, ಕೆರೆ ಕುಂಟೆಗಳನ್ನೆಲ್ಲ ಉಗುಳ್ನೆತ್ತಿಸ್ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನ ಅದನ್ನು ಮಾಡಿಬಿಟ್ರೆ ನಿಮಗೆ ಅಲ್ಲಿ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಆಗೋಯ್ತಲ್ಲ. ಈಗ ಎಷ್ಟೋ ಇಲ್ಲಿ ಚೆಕ್ ಡ್ಯಾಮ್ ಕಟ್ಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈ ಕಟ್ಟಿರೋ ಚೆಕ್ ಡ್ಯಾಮ್ಗೆ ಕಲುಷಿತ ನೀರು ಬಿಡುವಂಥ ಪರಿಸ್ಥಿತಿ ಆಗ್ತಾಯಿದೆ. ಆ ಕಲುಷಿತ ನೀರು ಬಿಡದೇ ಇರತಕ್ಕಂಥದ್ದಾಗಲಿ ಆಯ್ತಾ, ಏನೇನು ಕಾರ್ಖಾನೆಗಳಿದೆಯೋ ಅವರಲ್ಲೇ ಅವ್ರು ದೊಡ್ಡ ಟ್ಯಾಂಕ್ ಮಾಡಿಕೊಂಡು ಅಲ್ಲೇ ರಿಫೈನ್ ಮಾಡಲಿ, ಅದನ್ನ ನೀರನ್ನ ರಿಫೈನ್ ಮಾಡಲಿ, ಬೇರೆ ಯಾವುದಕ್ಕಾದ್ರೂ ಅವರು ಉಪಯೋಗಿಸ್ಕೊಳ್ಳಿ. ಹಾಗಾದರೆ ನೀವು ಅಲ್ಲಿಂದ ಕಲುಷಿತ ನೀರು ಬಿಡುವಾಗ ಇಲ್ಲಿ ಉಳಿದಿರೋ ನೀರನ್ನಾದರೂ ಜನ ಬಂದು ಉಪಯೋಗಿಸ್ಕೋಬೇಕಲ್ಲ. ಆ ಮೀನು ಅದರಲ್ಲೇನೋ ಜೀವನ ಮಾಡ್ತಾ ಇರ್ತೀನಿ, ಏನೂ ತಿನ್ನೋಕ್ಕಾಗದಿರೋ ಪರಿಸ್ಥಿತಿಲಿ, ದನಗಳು ಅದನ್ನ ಮೇಯೋಕ್ಕಾಗದಿರೋ ಪರಿಸ್ಥಿತಿಲಿ. ಹಾಗಾಗೋಗ್ಬಿಟ್ರೆ ಏನು ಮಾಡಬೇಕು? ಕಷ್ಟ ಆಗುತ್ತೆ. ಆಮೇಲೆ ಮುಂದೆ ಈ ಬೋರ್ ಏನಿಲ್ಲ, ಬೋರ್ಗಳೆಲ್ಲ ಬರೋ ನೀರೆಲ್ಲ ಬಂದು ನಿಮಗೆ ಚೌಳು ನೀರಾಗೋಗುತ್ತೆ. ನೀರು ಕುಡಿಯೋಕ್ಕೆ ಯೋಗ್ಯವಾದ ನೀರು ಆಗೋದಿಲ್ಲ. ಆಮೇಲೆ ಈಗಾಗಲೇ ನಾವೆಲ್ಲ ಫಿಲ್ಟ್ರ್ ಉಪಯೋಗಿಸ್ತಾ ಇದ್ದೀವಿ. ನಾವು ಕೋಟ್ಯಾಂತರ ರೂಪಾಯಿ ಕಾರ್ಖಾನೆಗಳ ಲಾಭ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಈ ಥರ ನೀರು ಕುಡಿಯೋಕ್ಕೋಸ್ಕರನೇ ಈ ರಾಜ್ಯಕ್ಕೆ ಬಂದ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಲ್ವಾ? ಯಾವ ರೀತಿ ಹೋರಾಟದಲ್ಲಿ ತೊಡಗಿಸ್ಕೊಂತೀರಾ ಸರ್? ಇಲ್ಲ, ಹೋರಾಟದಲ್ಲ ನೋಡಿ, ಕಾನೂನಿಗಿಂತ ನಾವು ಯಾರೂ ದೊಡ್ಡವರಲ್ಲ.
ಏನು ಈ ದಾಖಲಾತಿಗಳು ಹೇಳಿದ್ಯೋ ಆ ದಾಖಲಾತಿಗಳ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಸರ್ಕಾರನ ದೂಷಣೆ ಮಾಡೋದು, ಯಾವುದೇ ಒಂದು ಅಧಿಕಾರಿ ವರ್ಗದವ್ರನ್ನ ದೂಷಣೆ ಮಾಡೋದು ನಾನು ಹೇಳ್ತಾ ಇಲ್ಲ. ನಾನು ಇಲ್ಲಿ ಏನು ಬರೆದಿದೆ ಕಾನೂನು, ನಿಮ್ಮಂಥ ಹಲವಾರು ವಾಹಿನಿಗಳಲ್ಲಿ ಮತ್ತು ನಮ್ಮ ವ್ಯಕ್ತಿಗಳು, ನಮ್ಗೆ ಸಾಯಿ ಪ್ರಕಾಶ್ ಅಂತ ಇದ್ದಾರೆ, ಹರಿಸಿರೋದಷ್ಟು ಎಲ್ಲಪ್ಪ ಕರೆಕ್ಟಾಗಿ ಹೇಳಪ್ಪ ಅಂದರೆ ರಾತ್ರಿ 11 ಗಂಟೆಗೆ ನನಗೆ ಹೇಳಿದ್ರು. ನನಗೂ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಎದ್ದು ನಾನು ಕರೆ ಮಾಡಿ ನನಗೆ ಇದು ಆಗಬೇಕು ಅಂತಂತ ಹೇಳ್ಬಿಟ್ಟು ನಾನು ಇದನ್ನು ಕರೆದು ನಾನು ಮಾತಾಡ್ಸಿದ್ದೀನಿ. ನಮ್ಮ ನಾಡಿನ ಹಿತಕ್ಕೆ, ನಮ್ಮ ರೈತರ ಹಿತಕ್ಕೆ ನಿಜವಾಗ್ಲೂ ನಾನು ಇದ್ದೀನಿ, ಯಾವಾಗಲೂ ಇದ್ದೀನಿ, ನಿಮ್ಗಳ ಜೊತೆಲೇ ಇದ್ದೀನಿ, ಸದಾ ಇದ್ದೀನಿ.